ಬೀಗರು ಬೇಗ ಬರಕ್ಕೆ ಹೇಳವ್ರೆ. ಎಲ್ಲಿ ಹೋದ್ಲಪ್ಪ ಇವಳು? ಲೇಟ್ ಆಗುತ್ತೆ ಅಂದ್ರೆ ನೋಡಿ ಎಷ್ಟು ಲೇಟ್ ಮಾಡ್ತಾಳೆ. ಯಾವಾಗಲೂ ಲೇಟು. ಹನಿ ಹನಿ ಬಾಮ, ಬಂದೆ ಇರಮ್ಮ. ಏನು ಕಂಗ್ ಬಡ್ಕೋತೀಯ? ಅಯ್ಯೋ ಮಗಳೇ, ಎಂಗೇಜ್ಮೆಂಟ್ಗೆ ಸೀರೆ ತರಕ್ಕೆ ಹೋಗ್ತಿರೋದು ಇನ್ನು ಸಿಂಪಲ್ ಆಗಿ ರೆಡಿ ಆಗಿದೆಯಲ್ಲ. ಸಿಂಪಲ್ ಆಗಲ್ದಿ ನೀನು ಮದುವೆಗೆ ರೆಡಿ ಆದಂಗೆ ರೆಡಿ ಆಯ್ತಾರ? ಬಾರಮ್ಮ ಸುಮ್ಮನೆ. ಸೀರೆ ತರಕ್ಕೆ ಹೋಗ್ತಿರೋದು ಅಳಿಯನ್ನ ಇರ್ತಾರೆ ಮಗ. ಒಂಚೂರು ಚೆನ್ನಾಗಿ ರೆಡಿ ಆಗು. ಅಯ್ಯೋ ಅಮ್ಮ, ನಾನು ಎಂತ ರೆಡಿಯೂ ಆಗಲ್ಲ, ಏನೂ ಆಗಲ್ಲ. ನಿಮಗೆ ಬರೋಕ್ಕೆ ಕರ್ಕೊಂಡು ಹೋಗ್ತೀವಿ ಇಲ್ವೋ? ಅಯ್ಯೋ, ನಿಮಗೆಲ್ಲ ಇದಾರೆ ಹೇಳಿದ್ರೆ ಸಿಟ್ಟು ನಡೀರಿ, ಹಂಗಾರು ನಮಗೇನು. ಓಹೋ, ಅಮ್ಮ ಮಗಳು ಎಲ್ಲ ಹೊರಟಂಗವ್ರೆ. ಅವಳೇ ಸೊಸೆ ಅನ್ನಿಸ್ಕೊಂಡಿರೋಳೆ. ನಾವು ಸೀರೆ ತರಕ್ಕೆ ಹೋಗ್ತಿದ್ದೀವಿ. ಅಯ್ಯೋ, ಅದಕ್ಕೆ ನಾನೇನು ಮಾಡಲಿ? ಏನು ಮಾಡಬೇಡ, ಮನೆ ಕಡೆ ಜೋಪಾನ ಅಂದೆ ಅಷ್ಟೇ. ಏನು ಕಂಗೆ ಹುರ್ಕತ್ತೀಯ? ಅಯ್ಯೋ, ನಾನೇ ಕುರ್ಕೊಳ್ಳಿ? ಹುರ್ಕೊಳ್ಳೋ ಬುದ್ಧಿ ಇಲ್ಲ ನಿಮ್ಮದು. ನಲ್ಲ ಗೊತ್ತು ಗೊತ್ತು ಯಾರು ಹುರ್ಕತ್ತವ್ರೆ ಅಂತ. ಅದಕ್ಕೆ ಸೀರೆ ವಾಸನೆ ಬರ್ತೈತೆ, ತಗೋ. ನಿಮಗೆಲ್ಲ ಬರುತ್ತೆ, ಸೀದಾಗಿರೋ ವಾಸನೆ ಬರುತ್ತೆ, ಅರ್ಧ ವಾಸನೆ ಬರುತ್ತೆ. ಸುಮ್ಮನೆ ಇರಿ. ಸೀರೆ ಸೀರೆ ತರಕ್ಕೆ ಹೋಗ್ತಿದ್ದೀವಿ ಎಂಗೇಜ್ಮೆಂಟ್ಗೆ. ಮನೆ ಜೋಪಾನ, ಬಾಗಿಲು ತೆಗೆದಾರು ಓದಿಯ, ಮನೆಗೆ ಒಡವೆವೆ. ಸರಿ, ನನಗೆ ಗೊತ್ತು ಬಿಡಿ. ನಾನೆಲ್ಲೂ ಹೋಗಲ್ಲ, ನಾನು ಚಿಕ್ಕಗಳನ್ನ ಬಾಗಿಲು ತೆಗೆದು ಹೋಗಕ್ಕೆ. ಇವಳ ಹತ್ರ ಏನು ಮಾತು? ನಡಿಯಮ್ಮ, ಅನಿತ ಹೋಗೋಣ. ಓ, ಮಿಟ್ಟುಕ್ಲಾಣಿಯರಂಗೆ ಆಡ್ತಾರೆ ಇವರೊಬ್ರು. ಇರತ್ತೆ ತರದ್ದು ಇವರೊಬ್ರು ಎಂಗೇಜ್ಮೆಂಟ್ ಆಯ್ತಿರೋ ಅನ್ನಂಗೆ ಆಡ್ತಾರೆ. ಅದಕ್ಕೆ ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಅವಾಗಿಂದ ಅಕ್ಷತ ಅಂತ ಕಿರುತ್ತಾ ಇದ್ದೀನಿ. ಎಲ್ಲಿಗಿದ್ದೆ ನೀನು? ಅಯ್ಯೋ, ಮನೆ ಹಿಂದ್ಗಡೆ ಬಟ್ಟೆ ಒಣಗ್ತಿದ್ದೆ. ಅದಕ್ಕೆ ಬಟ್ಟೆಗಳಿದ್ವ ಒಣಗ್ತಾ ಇದ್ದೆ. ಯಾವಾಗಲಾದ್ರೂ ಕೆಲಸ ಮಾಡ್ಕೊಂಡೇ ಇರ್ತೀಯಲ್ವಾ? ಕೆಲಸ ಇಲ್ಲ, ಕೆಲಸ ಹುಡಿಕೊಂಡು ಮಾಡಕ್ ಹೋಯ್ತೀಯ? ಅದೆಲ್ಲ ನಂಗೆ ಅಭ್ಯಾಸ ಆಗೈತೆ. ಅದಕ್ಕೆ ಗೊತ್ತು ಗೊತ್ತು, ನಿಂಗೆ ಇಂಥವೇ ಅಭ್ಯಾಸಗಳಾಗಿರೋದಕ್ಕೆ ಗೊತ್ತಿಡು. ನೋಡು, ಎಂಗೇಜ್ಮೆಂಟ್ ಅಂತ ಸೀರೆ ತರಕ್ಕೆ ಹೋಯ್ತವ್ರೆ. ತರಲಿ ಬಿಡಿ, ಅದಕ್ಕೆ ಮಾಡ್ಕೊಳ್ಳಿ ಬಿಡಿ. ಎಂಗೇಜ್ಮೆಂಟ್ ಅವಳೇ ಮೊದಲು ಮಾಡಿ, ಅವಳೇ ಮದುವೆಗೆ ಹೋಗ್ಲಿ. ಅಯ್ಯೋ, ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗ್ಬೋದಾಯ್ತು ಕಡೆ. ಆಟ ಕಟ್ಬಿಡ್ತೀನಲ್ಲ, ನಾನು ಸೋತಂಗಾಗುತ್ತೆ ಈಗ. ಸುಮ್ಮನಿದೆ, ಅದಕ್ಕೆ ಅಂತ ಸೋತಂಗೂ ಆಗಲ್ಲ, ಏನೂ ಆಗಲ್ಲ. ಅವಳದೇ ಆಗಲಿ ಬಿಡಿ ಮೊದಲು. ಈ ರಾಕೇಶ ಒಬ್ಬ ಏನು ಫೋನೇ ಮಾಡಲ್ಲ. ನಾನೇ ಮಾಡಿ ಕೇಳಬೇಕು ಏನಾಯ್ತು ಅಂತ. ಇಲ್ಲ ಅಕ್ಕ ಡೇಟ್ ಕೇಳ್ತಾ ಇದ್ದೀವಿ ಅಂತ ಅವನು. ಎಷ್ಟು ದಿನದಿಂದ ಡೇಟ್ ಕೇಳ್ತಾವನೋ ಇವನು ಗೊತ್ತಿಲ್ಲ ನನಗಂತೂ. ಅಯ್ಯೋ ಬಿಡಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀರ. ನಿಧಾನಕ್ಕೆ ಆಗ್ಲಿ ಕಣೆ. ಏನಾದರೂ ಹೇಳ್ಬೇಕು ತಾನೆ ಅವನು. ನೋಡಿ ಇವಾಗ ಹೆಂಗೆ ನಿಲ್ಕೊಂಡು ಹೋದ್ಲು. ಆ ಮುಂದೆಗಡೆ ಹೇರ್ ನೋಡ್ದ ಅವಳ್ದ ಹೆಂಗಿತ್ತು ಅಂತ. ನೀನು ಬಿಡವ ದಾನ ಶೂರ ಕರ್ಣಿ. ಅವಳು ನನ್ನ ತಂಗಿನೇ ಅಲ್ವಾ? ಅದಕ್ಕೆ ಆಗ್ಲಿ ಬಿಡಿ, ಅವಳೇ ಮೊದಲಾದ್ರೆ ಏನಂತೆ. ಅಯ್ಯೋ ತಾಯಿ, ನೀ ನನಗೆ ನೀತಿ ಪಾಠ ಮಾಡಕ್ ಬರಬೇಡ. ನಡಿ, ಹೋಗಿ ಕೆಲಸ ಇದ್ರೆ ಮಾಡೋಗು. ಸರಿಯಾಗಿದ್ದೀರಾ ಇಬ್ರು. ಅವನು ಹಂಗೆ ನೀನು ಹಂಗೆ. ಒಬ್ಳು ಕೆಲಸ ಮಾಡೋಗು ಅಂದ ತಕ್ಷಣ ಹೊರಟ್ಲು. ಬರೀ ಕೆಲಸ. ಮನೇನು ತೊಳ್ಕೊ ಬಂದ್ಬಿಡ್ತಾಳೆ. ಇವಳಿಗೇನು ಬೇಜಾರು ಅಂತ ಆಗಲ್ಲ ಕೆಲಸ ಮಾಡಿ. ನನಗೆ ಬೇಕು ಅಂತಾನೆ ಉರಿಸ್ತಾವಳಲ್ಲ. ಮತ್ತೆ ನಾನು ಏನಾರ ಮಾಡ್ಬೇಕಲ್ಲ. ನೋಡು, ಹಠ ಕಟ್ತಂಗೆ ಮೊದಲೇ ಎಂಗೇಜ್ಮೆಂಟ್ ಮಾಡ್ತಾವಳಲ್ಲ. ನಾನು ಏನಾರ ಮಾಡ್ಬೇಕಲ್ಲ. ನಾನು ಅವಳಿಗಿಂತ ಮೊದಲು ಮಾಡ್ಬೇಕಲ್ಲ. ಈ ರಾಕೇಶಂಗೆ ಫೋನ್ ಮಾಡ್ತೀನಿ ತಡಿ. ಹಲೋ ಹಲೋ, ಹೇಳಕ್ಕ. ಏನು ಮಾಡ್ತಿದ್ದೀಯ ರಾಕೇಶ? ಏನು ಮಾಡಲ್ಲ, ಏನಿಲ್ಲ. ಅಕ್ಕ ಸ್ವಲ್ಪ ಕೆಲಸ ಇತ್ತು ಕಣಕ್ಕ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಯಾಕ? ನೀನು ಫೋನ್ ಮಾಡಿ ಹೇಳ್ದೆ ನನಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ಅಂದಲ್ಲ, ಹೇಳ್ದಾ? ಅಯ್ಯೋ ಅಕ್ಕ, ಅದನ್ನೇ ಹೇಳೋಣ ಅನ್ಕೊಂಡೆ. ಇವತ್ತು ಕೇಳೋಕೋರೆ ಅಪ್ಪನೂ ಅಮ್ಮನೂ ಕೇಳ್ಕೊಬಂದ ತಕ್ಷಣ ಫೋನ್ ಮಾಡ್ತೀನಿ ಬಿಡಿ. ಎಷ್ಟು ದಿನ ಆಯಿತು ಕೇಳೋದ್ಕಿಡ್ದು? ನಾನೇ ಕೇಳ್ಕೊಬರ್ತೀನಿ ಬಿಡಂದ್ರು ನೀನು ಕೇಳಲಿಲ್ಲ. ನಾವೇ ಕೇಳ್ತೀವಿ ಅಂದರೆ ಎಷ್ಟು ದಿನ ಆಯಿತು? ಅಕ್ಕ ಸ್ವಲ್ಪ ಕೆಲಸ ಇತ್ತು ಕಣಕ್ಕ, ಬಿಸಿ ಆಗ್ಬಿಟ್ಟಿದ್ರು ಅಪ್ಪನೂ ಅಮ್ಮನೇ. ಇವಾಗ ಕೇಳ್ಕೊಬತ್ತಾರೆ ಬಿಡಕ್ಕ. ಇವತ್ತು ಹೋಗೋರ್ಕಂತೆ. ಕೇಳ್ಕೊಬಂದ ತಕ್ಷಣ ಫೋನ್ ಮಾಡ್ತೀನಿ ಬಿಡಿ. ಸರಿ ಆಯಿತು, ಅದಕ್ಕೆ ಮಾಡಿದೆ. ಏನು ಮರ್ತ್ಕೊಡ್ರ ಏನು ಅಂತ. ಅಯ್ಯೋ ಅಕ್ಕ, ನನ್ನ ಮದುವೆ ನಾನೇ ಮರ್ತ್ಕೊಳಕಾಯ್ತದಕ್ಕ. ಇಲ್ಲ ಇವಾಗ ಸ್ವಲ್ಪ ಬ್ಯುಸಿ ಇದ್ರು. ಇವತ್ತು ಹೋಗ್ಯಾರು ಬಿಡಿ, ಕೇಳ್ಕೊಬತ್ತಾರೆ. ಸರಿ ಆಯಿತು, ಕೇಳ್ಕೊಬಂದ ತಕ್ಷಣ ಫೋನ್ ಮಾಡು. ಸರಿ ಅಕ್ಕ, ಆಯಿತು. ಫೋನ್ ಮಾಡ್ತೀನಿ ಬಿಡಿ. ಮತ್ತೆ ಲೇಟ್ ಮಾಡಬೇಡ ನೋಡು ನೀನು. ಇಲ್ಲ ಅಕ್ಕ, ಕೇಳ್ಕೊಬಂದ ತಕ್ಷಣ ಫಸ್ಟ್ ನಿಮಗೆ ಫೋನ್ ಮಾಡೋದು ನಾನು. ಪಕ್ಕ ಕೇಳ್ಕೊಬರಕ್ಕೆ ಹೋಗೋರೆ. ಇವತ್ತು ಪಕ್ಕ ಡೇಟ್ ಫಿಕ್ಸ್ ಆಯ್ತದೆ. ತಲೆ ಕೆಡ್ಸ್ಕೊಬೇಡ ಬಿಡಕ್ಕ. ನೋಡು ಎಂಥ ಪರಿಸ್ಥಿತಿ ಬಂತು. ನಿಮ್ಮ ಮದುವೆಗೆ ನಾನು ತಲೆ ಕೆಡ್ಸಂಗಾಗೈತೆ. ಅಯ್ಯೋ, ನೀವೇ ತಲೆ ಕೆಡ್ಸ್ಕೊಬೇಕಣಕ್ಕ. ಇನ್ಯಾರವ್ರೆ? ಆಮೇಲೆ ನಿಮ್ಮ ಬಿಟ್ರೆ ಇನ್ಯಾರವ್ರೆ? ನೀವೇ ತಲೆ ಕೆಡ್ಸ್ಕೋಬೇಕು. ಅದಕ್ಕೆ ಅಲ್ವಾ ತಲೆ ಕೆಡ್ಸ್ಕೊಂಡು ಕೂತಿರೋದು. ಮಾಡೇ ಬಿಡಬೇಕು ಅಂತ. ಮಾಡೋಣ. ಸರಿ ಅಕ್ಕ, ಇನ್ನೊಂದು ಅರ್ಧ ಗಂಟೆ ಮತ್ತೆ ಫೋನ್ ಮಾಡ್ತೀನಿ ಅಕ್ಕ. ಸರಿ ಆಯಿತು.